ಗುತ್ತಿಗೆದಾರರು ಸಿಗದೆ ನೆನೆಗುದಿಗೆ ಬಿದ್ದಿದ್ದ ಈಜಿಪುರ ಫ್ಲೈಓವರ್ ಕಾಮಗಾರಿ ಮತ್ತೊಂದು ವಿಘ್ನ ಶುರುವಾಗಿದೆ. ಡಿಪಿಆರ್ನಲ್ಲಿ ಉಲ್ಲೇಖಿಸಲಾಗಿರುವುದಕ್ಕಿಂತ ಹೆಚ್ಚಿನ ಮರ ಕಟಾವು ಮಾಡುವ ಪಾಲಿಕೆಯ ನಿರ್ಧಾರದ ವಿರುದ್ಧ ಇದೀಗ ಪರಿಸರವಾದಿಗಳು ತಿರುಗಿ ಬಿದ್ದಿದ್ದಾರೆ. ಈಜಿಪುರ ಫ್ಲೈಓವರ್ಗೆ ಮತ್ತೊಂದು ವಿಘ್ನ. ಹೆಚ್ಚು ಮರಗಳ ಕಟಾವಿಗೆ ವಿರೋಧ. ಈಜಿಪುರ ಫ್ಲೈಓವರ್ ಕಾಮಗಾರಿ ಮತ್ತೆ ಸ್ಥಗಿತಗೊಂಡಿರುವಂತದ್ದು ನನ್ನ ಹಿಂಭಾಗದಲ್ಲಿ ನೀವು ನೋಡಬಹುದು. 2016ರಲ್ಲಿ ಈ ಒಂದು ಕಾಮಗಾರಿಯನ್ನ ಬಿಬಿಎಂಪಿ ಕೈಗೆತ್ತಿಕೊಂಡಿತ್ತು. ಅದಾದ ಬಳಿಕ ಬೇರೆ ಕಾರಣಗಳಿಗೆ ನಾನಾ ಕಾರಣಗಳಿಗೆ ಈ ಒಂದು ಗುತ್ತಿಗೆ ತೆಗೆದುಕೊಂಡಿರುವಂತಹ ಕಂಪನಿ ಏನಿತ್ತು ಆ ಕಂಪನಿ ವಿಳಂಬ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇನ್ನೆರಡು ತಿಂಗಳಲ್ಲಿ ಈಜಿಪುರ ಫ್ಲೈಓವರ್ ಸಂಚಾರಕ್ಕೆ ಓಪನ್ ಆಗಬೇಕಿತ್ತು. 2016ರಲ್ಲಿ ಕಾಮಗಾರಿ ಶುರುವಾಗಿದ್ರು ಹಲವು ಕಾರಣಗಳಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು. ಆರಂಭದಲ್ಲಿ ಗುತ್ತಿಗೆ ಪಡೆದಿದ್ದ ಸಿಂಪ್ಲೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆ ವಿಳಂಬ ಮಾಡಿತ್ತು. ಹೀಗಾಗಿ ಟೆಂಡರ್ ರದ್ದು ಮಾಡಿ ಹೊಸ ಟೆಂಡರ್ ಕೊಡಲು ಪಾಲಿಕೆ ಮುಂದಾಗಿತ್ತು. 5ನೇ ಬಾರಿಗೆ ಟೆಂಡರ್ ಕರೆದಾಗ ಹೈದರಾಬಾದ್ ಮೂಲದ ಕಂಪನಿ ಟೆಂಡರ್ ಪಡೆದಿತ್ತು. ವಾಸ್ತವದಲ್ಲಿ ಡಿಪಿಆರ್ ಪ್ರಕಾರ 39 ಮರಗಳನ್ನು ಕಡಿಯಲು ಅನುಮತಿ ನೀಡಲಾಗಿದೆ. ಮೇಲ್ಸೇತುವೆಗೆ ಹೊಸದಾಗಿ ಜೋಡಣೆ ಆಗುತ್ತಿರುವ ಲೂಪ್ಸ್ ಕಾರಣದಿಂದಾಗಿ ಕಡಿಯಬೇಕಿದ್ದ ಮರಗಳ ಸಂಖ್ಯೆ 80ಕ್ಕೆ ಏರಿದೆ. ಬಿಬಿಎಂಪಿ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೀಗ ಈ ವಿಚಾರ ಕೋರ್ಟ್ನಲ್ಲಿದ್ದು ಬೇರೆ ಕೆಲಸ ಮಾಡ್ತೀವಿ ಎನ್ನುತ್ತಿದೆ ಪಾಲಿಕೆ. ಮರಗಳಿಗೆ ತೆಗೆಯಲಿಕ್ಕೆ ಕಾನೂನು ಪ್ರಕಾರ ಟ್ರೀ ಆಫೀಸರ್ ನಮ್ಮ DCF ಇದ್ದಾರೆ, ಅವರು ಮಾಡ್ತಾರೆ. ಆ ಟ್ರೀ ಯಾವ ಕಡೆ ಬರ್ತಾ ಇದೆ ಅದನ್ನು ಬಿಟ್ಬಿಟ್ಟು ಕೂಡ ಸುಮಾರು ನಮ್ಗೆ ಕೆಲಸ ಇದೆ, ಮಾಡ್ತೀವಿ. ಕಳೆದ 7 ವರ್ಷಗಳಿಂದ ಈಜಿಪುರ ಮೇಲ್ಸೇತುವೆ ಕಾಮಗಾರಿ ವಿಳಂಬ ಆಗ್ತಿದೆ. ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಕಾಮಗಾರಿಯಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಎನ್ನುವುದು ಸ್ಥಳೀಯರ ಆರೋಪ. ತುಂಬಾ ಒಳ್ಳೇದಾಗುತ್ತೆ ಇದರಿಂದ. ಯಾಕಂದ್ರೆ ಬಂದ್ಬಿಟ್ಟು ಈಗ ಸ್ಕೂಲ್ ಮಕ್ಕಳು ಬೆಳಗ್ಗೆ ಹೋಗ್ಬೇಕು ಬರಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಎಲ್ಲಾ ವೆಹಿಕಲ್ಸ್ ದೊಡ್ಡ ವೆಹಿಕಲ್ಸ್ ಇಂದ ಇಟ್ಕೊಂಡು ಚಿಕ್ಕ 2 ವೀಲರ್ ಇಂದ ಇಟ್ಕೊಂಡು ಫುಲ್ ಜಾಮ್ ಆಗುತ್ತೆ. ಅಲ್ಲಿ ಟ್ರಾಫಿಕ್ ಸಮಸ್ಯೆನೂ ಜಾಸ್ತಿ ಆಗುತ್ತೆ ಅಲ್ಲಿ ಜಾಮ್ ಇರೋದ್ರಿಂದನೂ. ಡೊಂಬ್ಳೂರಿಂದ ಫ್ಲೈಓವರ್ ಆಗುತ್ತೆ ಅದು, ಅಲ್ಲಿ ನಮಗೆ ಕೇಂದ್ರೀಯ ಸಾಧನಕ್ಕೆ ಡೌನ್ ಆಗುತ್ತೆ ಅದು. ಹೋದ್ರೆ ಇನ್ನ ಮಾಡಿಲ್ಲ ಸರ್, ಏನ್ ಗೊತ್ತಿಲ್ಲ ಪ್ರಾಬ್ಲಮ್ ಅವ್ರದ್ದು ಏನ್ ಪ್ರಾಬ್ಲಮ್. ಅನುಕೂಲ ಆಗುತ್ತಲ್ಲ ನಿಮ್ಗೆ? ಅವನಿಗೆ ಆಗ್ತದೆ, ಬಟ್ ತುಂಬಾ ಟ್ರಾಫಿಕ್ ಜಾಮ್ ಆಯ್ತದೆ. ಟ್ರಾಫಿಕ್ ಜಾಮ್ ಆಯ್ತದಪ್ಪ, ಇರಕ್ ಆಗಿಲ್ಲ. ಅಯ್ಯೋ ಹೋಗಾಗ ಜಾಗ ಇರಲ್ಲ, ಸೈಕಲ್ ತಗೊಳ್ಳುವಾಗ ಜಾಗ ಇರಲ್ಲ, ತುಂಬಾ ಕಷ್ಟ. ಬಿಸಿ ಕಟ್ರೆ ಒಳ್ಳೇದಾಗಿತ್ತು ನಮ್ಗೆ. ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗುತ್ತೆ. ಈ ಒಂದು ಫ್ಲೈಓವರ್ ಆದ್ರೆ ಈ ಭಾಗದ ಟ್ರಾಫಿಕ್ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಕ್ಯಾಮರಾ ಪರ್ಸನ್ ಕೊಂಡೆಯ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.